ನಮಗೆ ಯಾರು ದುಡ್ದು ತಂದು ಹಾಕೋರ ಇಲ್ವಲ್ಲಪ್ಪ. ನಮ್ಮಮ್ಮಗೂ ನಾನು ಇಬ್ರು ಒಂಟಿ ಹೆಣ್ಮಕ್ಳಾದ್ರಿ ಯಾರನ್ನಾದ್ರೂ ಮದುವೆ ಆಗೋಣ ಅಂತಂದ್ರೆ ಅಂತ ನನಗೆ ಸೆಟ್ ಆಗೋಂಥ ಯಾವ ಹುಡುಗನೂ ಸಿಗ್ತಾ ಇಲ್ಲ. ನನ್ನ ಮದುವೆ ಆಗಬೇಕು ಅಂದರೆ ಮಿನಿಮಮ್ ತಿಂಗಳಿಗೆ ಒಂದು 50,000ನಾದ್ರೂ ಸಂಬಳ ಥರನಾಗಬೇಕು. ಹೆಂಗೋ ಮದನು ಏನು ಆನ್ಲೈನು ಅದು ಇದು ಅಂತ ನಾ ದುಡಿತಿದ್ದೆ 2 ಲಕ್ಷ 3 ಲಕ್ಷನ ಎಲ್ಲ ಕಳ್ಕೊಂಡು ನಮಗೆ ಸಾಲ ಮಾಡಂಗೆ ಮಾಡಿ ಈಗ ಯಾವಳನ್ನ ಮದುವೆ ಆಗಿ ಅವನು ಈ ಊರಾಗೆ ಇದ್ದಾನೆ ನನ್ನ ಹೊಟ್ಟೆ ಉರ್ಸಕ್ಕೆ. ಅವ್ನಿಗೆ ಹೊಟ್ಟೆ ಉರ್ಸಕ್ಕಾದ್ರೂ ಆ ಚಂದ್ರಿಗೆ ಹೊಟ್ಟೆ ಉರ್ಸಕ್ಕಾದ್ರೂ ನಾನು ಮದುವೆ ಆಗಲೇಬೇಕು. ಅವ್ರಿಗೆಲ್ಲರಿಗಿಂತ ಶ್ರೀಮಂತ ಹುಡುಗನ್ನೇ ಮದುವೆ ಆಗಬೇಕು. ನಾನಂತೂ ಯಾವತ್ತೂ ಯಾರ ಮುಂದೇನೂ ತಲೆ ತಗ್ಸ್ಬಾರ್ದು. ಎಲ್ಲರೂ ನನ್ನ ಎದುರಿಗೆ ಕೈ ಚಾಚಬೇಕು. ನಾನು ಅಂದರೆ ಅಷ್ಟು ಬೆಲೆ ಕೊಡಬೇಕು ಅಂತ ಶ್ರೀಮಂತನ ನಾನು ಮದುವೆ ಆಗಬೇಕು. ಏನು ಮಾಡೋದು, ಯಾವ್ದಾರ ಕೆಲ್ಸಕ್ಕೆ ಸೇರ್ಕೊಳ್ಳೋಣ. ಅಲ್ಲಿವರೆಗೂ ಯಾರಾದರೂ ಸಿಗೋವರೆಗೂ ಕೆಲ್ಸಕ್ಕೆ ಸೇರೋದೇ ಒಳ್ಳೇದು ಅನ್ಸುತ್ತೆ. ಅಲ್ಲಿ ಹೋಗ್ತಾ ಇರೋಳು ಗಂಗಾ ಅಲ್ವಾ? ಏ ಗಂಗಾ, ಗಂಗಾ ಏನ್ ದಿವ್ಯಾ, ಏನ್ ಸಮಾಚಾರ? ಬಾರೆ ಬಾ. ಯಾಕೆ ನಮ್ಮನೆ ಕಡೆಗೆ ಬರ್ದಂಗೆ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಬಾ ಇಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲೂ ಇಲ್ಲ, ಇಲ್ಲೇ ನಮ್ಮ ಅಪ್ಪರ ಮನೆ ಹತ್ರ ಹೋಗ್ ಬರೋಣ ಅಂತ ಹೋಗ್ತಿದ್ದೆ. ಏನ್ ಸಮಾಚಾರ? ಆಯ್ತಾ ಊಟ? ಆಯ್ತು ಕಣೆ. ನಮ್ಮನೆ ಕಡೆಗೆ ಬರೋದೇ ಇಲ್ವಲ್ಲೇ, ಯಾಕೋ ಸಪ್ಪಗಿದ್ಯಾ? ಏನಾಯ್ತು? ಮೊದ್ಲಂತೂ ಖುಷಿ ಆಗಿದ್ದೆ, ಎಲ್ಲೆಲ್ಲ ಟ್ರಿಪ್ ಎಲ್ಲ ಹೋಗಿ ಬಂದೆ. ಈಗ ಯಾಕೋ ಸಪ್ಪಿದ್ಯಲ್ಲ, ಏನೈತೆ? ಮೊದಲು ನಿನ್ನ ಗಂಡನ ಜೊತೆ ಖುಷಿಯಾಗಿ ಪಿಕ್ಚರ್ಗೆ, ಶಾಪಿಂಗ್ಗೆ, ಅದಕ್ಕೆ ಇದಕ್ಕೆ ಅಂತ ಹೋಗ್ತಿದ್ದೆ. ಈಗಂತೂ ನಿನ್ನ ಗಂಡ ನೀನು ಜೊತೆಗಿರೋದು ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಈಗ ಎಲ್ಲ ಉಲ್ಟಾ ಆಗೈತಿ ನಿಮ್ಮ ಮನೆಗೆ. ನಿನ್ನ ಗಂಡ ನೀನು ಬೇರೆ ಬೇರೆ ಆಗಿದ್ದೀರಾ ಅನ್ಸುತ್ತೆ. ಆ ಕವಿತಾನು ಚಂದ್ರನು ಕೈ ಹಿಡ್ಕೊಂಡು ಎಲ್ಲೆಲ್ಲೋ ಸುತ್ತಾಡಕ್ ಹೋಗ್ತಾರೆ. ಬಸ್ರಿ ಬೇರೆ ಆಗಿರೋದಕ್ಕೂ ಅದಕ್ಕೂ ಅಯ್ಯೋ 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 ಹೇಳಕ್ಕಾಗಲ್ಲಮ್ಮ. ಹಂಗೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೋ? ಆಸ್ಪತ್ರೆಗೆ ಹೋಗ್ತಾರೇನೋ ಅಲ್ವಾ? ಹೌದು ದಿವ್ಯಾ, ಅದೇ ಸಮಸ್ಯೆ ಆಗಿರೋದು. ನನ್ನ ಗಂಡಗೆ ಅದೇನಾಗೈತೋ ಏನೋ, ಸರಿಯಾಗಿ ಮಾತೇ ಆಡಲ್ಲ. ಅಯ್ಯ ಏನೋ ಕಳ್ಕೊಂಡಂಗೆ ಇರ್ತಾನೆ ಯಾವಾಗ್ಲೂ. ನನ್ನ ಹತ್ರ ಮಾತ್ರ ಸಪ್ಪಗಿರ್ತಾನೆ, ಬೇರೆಯವ್ರ ಹತ್ರ ಎಲ್ಲ ಘನವಾದಂಗೆ ಇರ್ತಾನೆ ನನ್ನ ಗಂಡ. ಅದೇನಾಗೈತೋ ಏನು ಸುಡ್ಗಾಡು. ಆ ಕವಿತೆಗೆ ಬಸ್ರಿ ಆಗಿರೋದ್ಕಂತೂ ನಮ್ಮ ಮನೆಗೆ ಏನು ಅವಳನ್ನ ಮಹಾರಾಣಿ ತರ ಮೇರಿಸ್ತಾ ಇದ್ದಾರೆ. ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತಾರೆ. ಅದಕ್ಕೆ ನನಗೂ ಯಾವಾಗ ಮಗು ಆಗುತ್ತೋ, ನಾನು ಯಾವಾಗ ಪ್ರೆಗ್ನೆಂಟ್ ಆಗ್ತೀನೋ ಅಂತ ಅನ್ನಿಸ್ತೈತೆ. ಆದ್ರೆ ಏನು ಮಾಡೋದು, ನಾವು ಮಗು ಮಾಡ್ಕೊಳ್ಳೋಣ ಅಂತಂದ್ರೆ ಏನು ಹೇಳಕ್ಕೆ ಒಂಥರ ನಾಚಿಕೆ ಆಗುತ್ತೆ. ಏನೇ ಅದು, ನಿನ್ನ ಗಂಡ ನಿನಗೆ ಸಪೋರ್ಟ್ ಮಾಡ್ತಾ ಇಲ್ವಾ? ನನ್ನ ಗಂಡಗೆ ನಾನು ಅವಾಗ ಮಗು ಆದಾಗ ಅಬಾರ್ಷನ್ ಮಾಡ್ಕೊಳ್ಳಲ್ಲ, ಮಾತ್ರೆ ನುಂಗ್ಬಿಟ್ಟು, ಅವಾಗಿಂದ ನಾ ಬೇಜಾರು. ನನಗೂ ಇವಾಗ ಅಯ್ಯೋ ನಾನು ಮಾಡ್ಕೋಬಾರ್ದಾಗಿತ್ತು ಅನಿಸ್ತೈತಿ. ಆದ್ರಿಂದಾನೆ ನಮ್ಮ ಮನೆಯವರೆಲ್ಲರಿಗೂ ನನ್ನ ಮೇಲೆ ಸಿಟ್ಟು, ನನ್ನ ಗಂಡಗೂ ಅಷ್ಟೇ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಏನು ಮಾಡೋದು ಹೇಳು? ಹೌದಾ? ನಿನ್ ಗಂಡ ಎಷ್ಟು ಚೆನ್ನಾಗಿರೋನವಾಗ. ನೀನೇ ಅನ್ಸುತ್ತೆ ಭಾಷಣ ಅಂತ ಮಾಡ್ಕೊಂಡು ನೋಡು. ಆ ಕವಿತನ್ಗೆ ಇವಾಗ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊಂತಾ ಇದಾರೆ. ಮಗು ಆಗ್ತೈತೆ, ಮೊಮ್ಮಗು ಬರುತ್ತೆ ಮನೆಗೆ ಅಂತನ. ನಿನಗೆ ಮಗು ಫಸ್ಟ್ಗೆ ಬಂದಿದ್ರೆ ಇವತ್ತು ಅವಳಿರೋ ಜಾಗದಲ್ಲಿ ನೀನ್ ಇರ್ತಿದ್ದೆ. ನೀನ್ ಅವಾಗ ಆ ಮನೆಗೆ ಮಹಾರಾಣಿ ತರ ಆಗ್ತಿದ್ದೆ. ಈಗ ನೋಡು, ಆ ಕವಿತೆಗೆ ಬಸ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಆ ಗಂಡ ಅಂತನು ಏನ್ ನಡೆದ್ರೆ ಕಾಲ್ ಸವಿತಾವೇನೋ ಅನ್ನೋ ತರ ಮಾಡ್ತಾನೆ ಆ ಚಂದ್ರು. ಮದ್ವೆ ಆಗಿ 2 ವರ್ಷ ಆದ್ರೂ ಅವಳ ಕಡೆ ತಿರುಗು ನೋಡ್ತಾ ಇರ್ಲಿಲ್ಲ. ನನ್ನಿಂದೆ ಸುತ್ತಾಡನು ಚಂದ್ರು. ಹೌದು ಕಣೆ ದಿವ್ಯಾ, ಏನ್ ಮಾಡೋದು, ನನ್ನ ಗಂಡ ನನ್ನ ಮಾತೇ ಕೇಳಲ್ಲ. ಮುಂಚೆ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕೆ? ಏನ್ ಮಾಡ್ಬೇಕು ಅಂದ್ರೆ ನಿನ್ ಗಂಡನ ಹತ್ರ ನೀನು ಸ್ವಲ್ಪ ಪ್ರೀತಿಯಿಂದ ನಡ್ಕೋ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಅಲ್ಲಿ ಇಲ್ಲಿ ಕರ್ಕೊಂಡೋಗು, ಪಿಕ್ಚರ್ಗೆ ಹೋಗ್ರಿ, ಶಾಪಿಂಗ್ ಕರ್ಕೊಂಡೋಗು. ನಿನ್ ಗಂಡನ ಖುಷಿಯಾಗಿಡಕ್ಕೆ ಪ್ರಯತ್ನ ಮಾಡು. ಮನೆಗೆ ಒಳ್ಳೊಳ್ಳೆ ಅಡಿಗೆ ಮಾಡಿ ಬಡಿಸು. ಅವನಿಗೆ ಸೂರ್ಯನ್ಗೆ ಇಷ್ಟ ಆಗೋ ತರ ಅಡಿಗೆ ಮಾಡಿ ಬಡಿಸು. ಅವ್ನಿಗೆ ಇಷ್ಟ ಆಗೋ ಥರನೇ ನಡ್ಕೋ. ಅವ್ನು ಹೇಳ್ದಂಗೆ ಕೇಳು ಒಂದ್ ಸ್ವಲ್ಪ ದಿನ. ಏನೋ ಅಮ್ಮ, ನಾನು ಎಲ್ಲ ಪ್ರಯತ್ನನೂ ಮಾಡ್ತಲೇ ಇದ್ದೀನಿ. ಆದ್ರೆ ನನ್ನ ಗಂಡಗಂತೂ ನನ್ನ ಮೇಲಿನ ಸಿಟ್ಟು ಕಮ್ಮಿ ಆಗ್ತಾನೇ ಇಲ್ಲ. ನೋಡೋಣ, ಇವತ್ತು ಹೋಗ್ಬಿಟ್ಟು ಆಸ್ಪತ್ರೆಗೆ ಹೋಗೋಣ ಅಂತನ ಒಳ್ಳೆ ಮಾತಲ್ಲಿ ಕೇಳ್ತೀನಿ, ಏನಂತಾನೆ ನೋಡೋಣ. ಸರಿ ಆಯ್ತು, ಹೋಗಿ ಅದನ್ನೇ ಮಾಡು. ಸರಿ ದಿವ್ಯಾ, ನೀನೇನು ನಿನ್ ಗಂಡನೂ ಬಿಟ್ಟೆ, ನಮ್ಮ ಬಾವನು ಚಂದ್ರನು ಬಿಟ್ಟೆ. ಈಗ ಏನ್ ಮಾಡ್ಬೇಕು ಅಂತಿದೀಯಾ? ಮದ್ವೆ ಆಗಲ್ವಾ ನೀನ್ ಇನ್ನೊಂದು? ಆಗ್ಬೇಕು ಗಂಗಾ, ಯಾರೋ ಅಂತವ್ರು ಸಿಗ್ತಾ ಇಲ್ವೇ? ನಮ್ಮ ಲೆವೆಲಿಗೆ ತಕ್ಕಂಗೆ ಏನ್ ಮಾಡೋದು, ಯಾರನ್ನಾದ್ರೂ ಸಿಗ್ತಾರಾ ಅಂತ ನೋಡ್ತಾ ಇದ್ದೀನಿ. ನೋಡೋಣ. ಸರಿ ಆಯ್ತು, ಬರ್ತೀನಿ ನಾನು ಈಗಲೇ ಹೋಗಿ ನನ್ನ ಗಂಡನ್ನ ವಿಚಾರಿಸ್ಕೊಂತೀನಿ. ಆಯ್ತಮ್ಮ, ಹೋಗ್ಬಾ. ಹರಿ ಎಷ್ಟೊತ್ತಾಯ್ತು ನಿಮ್ಮ ಮನೆಗೆ ಬಂದು? ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು. ಹೌದಾ? ಏನು ಊಟ ಮಾಡ್ತಿರೋ, ಕಾಫಿ ಮಾಡ್ಕೊಡ್ಲೋ ಅಥವಾ ಜ್ಯೂಸ್ ಮಾಡ್ಕೊಡ್ಲೋ? ಏನು ಬೇಕು ನಿಮಗೆ? ಏನು ಬೇಡ ಸದ್ಯಕ್ಕೆ. ನನಗೆ ಹೊಟ್ಟೆ ಹಸಿವಿಲ್ಲ. ಅಯ್ಯೋ ಪರವಾಗಿಲ್ಲ, ಹೇಳ್ರಿ, ಏನು ಮಾಡ್ಕೊಡ್ಲಿ? ಜ್ಯೂಸ್ ಮಾಡ್ಕೊಡ್ಲಾ? ಆಪಲ್ ಜ್ಯೂಸ್ ಮಾಡ್ಕೊಡ್ಲಾ, ಕುಡಿತೀರಾ? ಯಾವ ಜ್ಯೂಸು ಬೇಡ ನನಗೆ. ಹರಿ, ಏನು ಗೊತ್ತಾ,
ಗೊತ್ತಿಲ್ಲ, ಏನು ಹೇಳು. ಮನೇಲಿ ಯಾರು ಇಲ್ವಾ? ಕವಿತಾ, ಭಾವ, ಅತ್ತೆ, ಮಾವ ಎಲ್ಲ ಎಲ್ಲೋದ್ರು? ಎಲ್ಲ ಎಲ್ಲೆಲ್ಲ ಹೋಗಿದ್ದಾರೆ. ಹಾಂ, ಅಣ್ಣನ ಹೊತ್ತಿಗೇನು ಎಲ್ಲ ದೇವಸ್ಥಾನಕ್ಕೂ ಎಲ್ಲ ಹೋಗ್ತೀವಿ ಅಂತ ಹೋದ್ರು. ಅಪ್ಪ ಅಮ್ಮನೂ ಈ ಹೊಲ್ದ ಹತ್ರ ಹೋದ್ರು ಅನಿಸುತ್ತೆ. ನನಗೆ ಯಾಕೋ ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ಏನು ಹೇಳು. ಹೌದಾ, ಒಳ್ಳೇದಾಯ್ತು ಬಿಡಿ. ನಾನು ನೀವು ಸ್ವಲ್ಪ ಸ್ವಲ್ಪ ಸಪ್ರೇಟ್ ಮಾತಾಡ್ಬೇಕು ಅಂತ ಬಂದೆ. ರೀ, ಸ್ವಲ್ಪ ಆ ಕಡೆ ಸರ್ಕೊಳ್ರಿ, ನಾನು ಕುತ್ಕೊಂತೀನಿ. ರೀ, ಏನ್ ಗೊತ್ತಾ? ಗೊತ್ತಿಲ್ಲ. ಅಯ್ಯೋ, ನಾನೇನೋ ಎಂದು ಹೇಳ್ಬೇಕು. ನಿಮ್ಗೆ ಮಗು ಅಂದ್ರೆ ಇಷ್ಟ ಅಲ್ವಾ? ನಮಗೂ ಒಂದು ಮಗು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಗೆ ಮಕ್ಕಳು ಅಂದ್ರೆ ಎಷ್ಟಿಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೀಗ ಎಲ್ಲರಿಗೂ ಇಷ್ಟನೇ ಮಕ್ಕಳು ಅಂದರೆ. ನಿನ್ನೊಬ್ಳಿಗೆ ಬಿಟ್ಟು. ಅಯ್ಯೋ, ನನಗೂ ಇಷ್ಟನೇ. ಅದಕ್ಕೆ ತಾನೇ ನಾನೀಗ ಕೇಳ್ತಾ ಇರೋದು. ನನಗೂ ಈಗ ಮಗು ಮಾಡ್ಕೋಬೇಕು ಅಂತ ಆಸೆ ಆಗೈತೆ. ಏನ್ ಮಾಡೋಣ ಅಂದ್ರೆ, ನಿಮ್ಮ ಅಣ್ಣನೋ ನಿಮ್ಮ ಅತ್ತಿಗೆನೋ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ ಬೆಂಗಳೂರಲ್ಲಿ, ಅದೇ ಹಾಸ್ಪಿಟ್ಲಿಗೆ ನಾವು ಒಂದ್ಸಲ ಹೋಗಿ ಬರೋಣವಾ? ಆಸ್ಪತ್ರೆಗ ಯಾಕೆ? ಅಲ್ಲ, ನಮಗೂ ಯಾಕೋ ಆದಾಗಿಂದನ ಮತ್ತೆ ಮಗು ಆಗ್ತಾನೆ ಇಲ್ಲ. ಅದಕ್ಕೆ ನಮಗೆ ಏನೇನೋ ತೊಂದರೆ ಐತಾ ಅಂತನ ಇಬ್ರು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಏನೇನೋ ಮೆಡಿಸಿನ್ ತಗೊಂಬಂದ್ರೆ ನಮಗೂ ಮಕ್ಕಳಾಗ್ತಾರೆ ಕಣ್ರಿ. ದಯವಿಟ್ಟು ಹೋಗಿ ಬರೋಣ. ಅಲ್ಲ, ಆಗಿರೋದನ್ನ ಕಳ್ಕೊಂಡು ಈಗ ಮಕ್ಕಳು ಬೇಕು ಅಂತ ಆಸ್ಪತ್ರೆಗೆ ಹೋದ್ರೆ ಇದೊಂಥರ ಕಾಮಿಡಿ ಥರ ಕಾಣಿಸುತ್ತೆ ಗಂಗಾ. ಏನೋ ಮಕ್ಕಳು ಆಗದೆ ಇದ್ರೆ ಅಣ್ಣ ಅದಕ್ಕೆ ಥರ ಆಸ್ಪತ್ರೆಗೆ ಹೋಗೋದ್ರಲ್ಲಿ ನ್ಯಾಯ ಐತೆ. ಆಗಿರೋದನ್ನ ಕಳ್ಕೊಂಡು ಈಗ ಮಗು ಬೇಕು ಅಂತ ಆಸ್ಪತ್ರೆಗೆ ಹೋಗಿದ್ರೆ ಅಯ್ಯೋ, ಹೋಗ್ಲಿ ಬಿಡಿ. ಆಗಿರೋದ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಮುಂದೆ ಏನಾಗಬೇಕು ಅದನ್ನ ಯೋಚನೆ ಮಾಡಬೇಕು. ನನಗೂ ಈಗ ಮಗು ಬೇಕು ಅಂತ ಅನ್ನಿಸ್ತೈತೆ. ನಾವು ಹಾಸ್ಪಿಟ್ಲಿಗೆ ಹೋಗಿ ಬರೋಣವಾ? ಏನ್ ಹೇಳ್ತಾರೆ ಒಂದ್ಸರಿ ಚೆಕ್ ಮಾಡಿಸ್ಕೊಂಬರೋಣ ಅಂತನ. ಹೌದಾ? ನನಗೇನೋ ಇಂಟ್ರೆಸ್ಟೇ ಇಲ್ಲ. ರೀ, ದಯವಿಟ್ಟು ಇಲ್ಲ ಅನ್ಬೇಡಿ. ನಾನು ನಿಮಗೋಸ್ಕರನೇ ಪ್ರಯತ್ನ ಮಾಡ್ತಾ ಇರೋದು. ನನಗೋಸ್ಕರನಾ? ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಈಗ ನಿನಗೆ ಈಗ ಅತ್ತಿಗೆಗೆ ಬಸ್ರಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ವಾ, ಅದನ್ನ ನೋಡಿ ನಿನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಈಗ ನಿನಗೆ ಮಗು ಬೇಕು ಅಂತ ಅನ್ಸುತ್ತಾ ಇದೆ ಅನ್ಸುತ್ತೆ. ನಾನು ಟ್ರಿಪ್ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ವರ್ಲ್ಡ್ ಟೂರ್ ಮಾಡಬೇಕು ಅಂತಿದ್ದೆ. ಈಗೇನು ಇದಕ್ಕಿದ್ದಂಗೆ ಮಗು ಬೇಕು ಅಂತಿದ್ಯಾ? ಇದೇ ಕಾರಣಕ್ಕೆ ತಾನೇ ಅತ್ತಿಗೆಗೆ ಸಿಗ್ತಾ ಇರೋ ಪ್ರೀತಿ ನೋಡಿ ನಿನಗೆ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ಅಷ್ಟೇನೆ. ಈ ಥರ ಒಳ್ಳೇದಲ್ಲ. ಹೊಟ್ಟೆ ಕಿಚ್ಚಿಬಿಡೋದು ಇನ್ನೊಬ್ಬರಿಗೆ ಸಿಗ್ತಾ ಇರೋ ಪ್ರೀತಿ ನೋಡಿ. ಹೊಟ್ಟೆ ಕಿಚ್ಚಿಗೆ ಹಿಂಗೆಲ್ಲ ಮಾಡಬಾರ್ದು. ನಮಗೆ ಬೇಕು ಅನ್ಸಿದ್ರೆ ಮಾಡ್ಕೋಬೇಕು. ಇಲ್ದಿದ್ರೆ ನೀನು ಮಕ್ಕಳಾದ್ಮೇಲೆ ಚೆನ್ನಾಗಿ ನೋಡ್ಕೊತೀಯ ಅನ್ನೋದು ಗ್ಯಾರಂಟಿ ಇಲ್ಲ. ಸುಮ್ಮನೆ ಇನ್ನೊಬ್ಬರ ಮೇಲೆ ಅಸೂಯೆ ಪಡಬಾರ್ದು. ಅಲ್ಲ, ಮತ್ತೆ ಒಂದೇ ಮನೇಲಿ ಇದ್ಮೇಲೆ ಅವ್ರಿಗೆ ಆಗ್ತಿದೆ ಅಂದ್ರೆ ನಮಗೆ ಆಗ್ಲಿಲ್ಲ ಅಂತಂದ್ರೆ ಜನ ಎಲ್ಲ ಹೆಂಗ್ ಮಾತಾಡ್ತಾರೆ ಹೇಳ್ರಿ? ಅದಕ್ಕೆ ಒಂದ್ಸಲ ಹೋಗಿ ನಾವು ತೋರ್ಸ್ಕೊಬರೋಣ ಕಣ್ರಿ. ಹೋಗಿ ತೋರ್ಸ್ಕೊಂಬ, ನನಗೇನಂತೆ. ಅಯ್ಯೋ, ಇಬ್ರು ಹೋಗ್ಬೇಕು. ಇಂಥದಕ್ಕೆಲ್ಲ ನನಗೂ ನಿನ್ಗೂ ನೀವು ಇಬ್ರು ಸೇರಿದ್ರಿ ಅಲ್ವಾ ಮಗು? ಅದಕ್ಕೆ ಡಾಕ್ಟ್ರು ಇಬ್ರು ಬರಕ್ಕೆ ಹೇಳ್ತಾರೆ. ನಿಮ್ಮ ಹತ್ರ ಏನಾರ ಪ್ರಾಬ್ಲಮ್ ಇದ್ರೆ ನಿಮಗೆ ಮೆಡಿಸಿನ್ ಕೊಡ್ತಾರೆ, ನನಗೇನಾರ ತೊಂದರೆ ಇದ್ರೆ ನನಗೆ ಕೊಡ್ತಾರೆ. ನೀವು ಯಾಕೆ ಸುಮ್ಮನೆ ನನ್ನೊಬ್ಬಳನ್ನೇ ಹೋಗು ಅಂತಿದ್ಯಾ? ಆ ಕವಿತಾನು ಭಾವನು ಇಬ್ರು ಹೋಗಿದ್ರು ತಾನೇ ಹಾಸ್ಪಿಟ್ಲಿಗೆ. ಇಬ್ರು ಹೋಗಿದ್ಕೆ ಅವ್ರಿಗೆ ಮೆಡಿಸಿನ್ ಕೊಟ್ಟಿರೋದು. ಏನೋ ನನಗಂತೂ ಇಂಟ್ರೆಸ್ಟೇ ಇಲ್ಲ ಹಾಸ್ಪಿಟ್ಲಿಗೆ ಬರೋಕ್ಕೆ. ಅಯ್ಯೋ, ಇಂಟ್ರೆಸ್ಟ್ ಅಂದ್ರೆ ನಿಮ್ಗೆ ಮಗು ಬೇಕು ಅಂತ ಆಸೆ ಇದೆಯಲ್ವಾ? ನಿಮ್ದೇ ಮಗು ಬೇಕು ಅಂತನಾ? ಆಸೆ ಇರೋದಕ್ಕೆ ತಾನೇ ನನ್ನ ಮೇಲೆ ಬೇಜಾರಾಗಿರೋದು. ಅದಕ್ಕೆ ಹಾಸ್ಪಿಟ್ಲಿಗೆ ಒಂದ್ಸಲ ಹೋಗಿ ಬಂದ್ರೆ ಖಂಡಿತ ನಮಗೂ ಮಗು ಆಗುತ್ತೆ ಒಂದು 6 ತಿಂಗಳೊಳಗಡೆ. ಸುಮ್ಮನೆ ಒಪ್ಕೊಳ್ಳಿ, ಹೋಗೋಣ. ಸರಿ, ಆಯ್ತು, ನೋಡೋಣ ಬಿಡು. ಅದು ಒಂದು ಪ್ರಯತ್ನ. ತುಂಬಾ ಸಂತೋಷ ಆಯ್ತು ಕಣ್ರಿ. ಮುಖದಲ್ಲಿ ನಗುನೇ ಇಲ್ವಲ್ರಿ? ಇಷ್ಟೆಲ್ಲ ನಾನು ಮಾತಾಡ್ತಾ ಇದ್ರು ಏನ್ ಯಾವಾಗ್ಲೂ ಮುಖ ಗಂಟಾಕೊಂಡೇ ಇರ್ತೀರಪ್ಪ. ಆಗಿದ್ದೇ ನೆನೆಸ್ಕೊಂಡು ಬಿಟ್ಟಾಕ್ರಿ. ಸರಿ, ಆಯ್ತು ಬಿಡು, ಹೋಗೋಣ. ಕುತ್ಕೊಂಡಿರಿ, ನಾನು ಜ್ಯೂಸ್ ಮಾಡ್ಕೊಬತ್ತೀನಿ. ಇಬ್ರು ಕುಡಿಯೋಣ ಕುತ್ಕೊಂಡು ಮಾತಾಡ್ಕೊಂಡು. ಇವಳಿಗೆ ಬೇಕು ಅಂದಾಗ ಮಗು ಬೇಕು, ಬೇಡ ಅಂದಾಗ ಬೇಡ. ಏನೋ ನೋಡೋಣ, ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಅವ್ರು ಏನು ಹೇಳ್ತಾರೆ ಡಾಕ್ಟ್ರು ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.